ಎಲ್ರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಲ್ಲ ಪ್ರಶಸ್ತಿ ವಿಜೇತರಿಗೂ. ನನಗೆ ಎಲ್ಲರೂ ಅದೃಷ್ಟವಂತರು. ನಾನು ಒಬ್ಬ ಚಲನಚಿತ್ರ ಗಾಯಕನಾಗಿ ಅಶ್ವಥ್ ಅವರ ಒಂದು ಹಾಡನ್ನು ನನ್ನ ಕೈಯಲ್ಲಿ ಹಾಡೋಕ್ಕಾಗಿಲ್ಲ ಅನ್ನೋದು ತುಂಬ ನೋವಿದೆ. ಬಟ್ ಅವರು ಆ ಕೊನೆಯ ದಿವಸಗಳಲ್ಲಿ ಹೇಳಿದರು ನನಗೆ. ನಾನೊಂದು ದಿವಸ ಅವರ ಮನೆಗೆ ಆ ಪುಸ್ತಕವನ್ನು ತೊಗೊಳ್ಲಿಕ್ಕೆ ಹೋಗಿದ್ದೆ, ಗೀತಾ ಮಾಧುರಿ ಪುಸ್ತಕ ತಗೊಳ್ಳೋಕೆ ಹೋಗಿದ್ದೆ. ಹೋದಾಗ ನನಗೆ ಆ ಪುಸ್ತಕದಲ್ಲಿ ಬರೆದ್ರು ಅವರು, ನಿಮ್ಮದು ವಿಶೇಷವಾದ ಧ್ವನಿ, ಇದನ್ನು ಸುಗಮ ಸಂಗೀತಕ್ಕೆ ಹೇಗೆ ಅಳವಡಿಸೋದು ಅನ್ನೋದರ ಬಗ್ಗೆ ಆಲೋಚನೆ ಮಾಡುತ್ತೇನೆ ನಾನು ಅಂತ ಕೊಟ್ಟಿದ್ದರು. ಅದಾದ ಮೇಲೆ ನಾನು ನಮ್ಮ ಬಂಧು ಒಬ್ಬರು ಪ್ರೀತಿಪಾತ್ರರಾದ ಡಾಕ್ಟರ್ ನಾದಾಮೋದರ ಶೆಟ್ಟಿ ಅವರ ರಚನೆಗಳನ್ನು ತಗೊಂಡು ಅವ್ರ ಹತ್ರ ಡಿಸ್ಕಸ್ ಕೂಡ ಮಾಡಿದ್ವಿ. ಆದರೆ ಅದು ನನಗೆ ಸಿಕ್ಕಿಲ್ಲ. ಆ ಒಂದು ನೋವು ನನಗಿದೆ. ಅಶ್ವಥ್ ಅವರ ಬಹುಶಃ ಇವತ್ತು ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಾವೆಲ್ಲ ಹೆಚ್ಚು ಹಾಡೋದು ಹೆಚ್ಚು ಅಂದರೆ ಒಂದು 90% ಹಾಡುಗಳದು ಅಶ್ವಥ್ ಅವರ ಹಾಡುಗಳೇ. ಅದೇ ನನ್ನ ಭಾಗ್ಯ ಅಂತ ಅಂದ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ.